ಕನಕಪುರ ಸಾತನೂರು ಹೋಬಳಿಗೆ ಸೇರಿದ ಅಚ್ಚಲು ಗ್ರಾಮ ಪಂಚಾಯಿತಿ ಸದಸ್ಯೆ ಅಂಚಿಪುರದೊಡ್ಡಿ ಗ್ರಾಮದ ಸವಿತಾ ಕೋಂ ಶಿವರಾಜುರವರು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸವಿತಾರವರು ವೈಯಕ್ತಿಕ ಕಾರಣದಿಂದ ತಾವು ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಮುಂದುವರಿಯಲು ಸಾಧ್ಯವಾಗದ ಕಾರಣ ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿರುವುದಾಗಿ ಅಧ್ಯಕ್ಷರಿಗೆ ನೀಡಿರುವ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ನಡುವೆ ಸವಿತಾರವರ ಪತಿ ಶಿವರಾಜು ತಮ್ಮ ಪತ್ನಿ ರಾಜೀನಾಮೆ ನೀಡುತ್ತಿರುವ ಹಿಂದೆ ಸ್ಥಳೀಯ ಮುಖಂಡರು ತಮಗೆ ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ನೀಡದಿರುವುದೇ ಮೂಲ ಕಾರಣವೆಂದು ಆರೋಪಿಸಿದ್ದಾರೆ. ನಮ್ಮ ಕುಟುಂಬ ಕಳೆದ 3 ತಲೆಮಾರಿನಿಂದ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಪಕ್ಷದ ಬೆಳವಣಿಗೆಗೆ ಶ್ರಮಿಸಿದ್ದೇವೆ. ನಮ್ಮ ತಂದೆ ಹಾಗೆಯೇ ನನ್ನ ಸಹೋದರ ಈಗ ನಾನು ಕೂಡ ಈ ಪಕ್ಷದ ಬೆಳವಣಿಗೆಗೆ ದುಡಿದಿದ್ದೇವೆ. ಈಗ ನಮ್ಮನ್ನು ಕಡೆಗಣಿಸಿ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ನೀಡಿರುವುದು ಮನಸ್ಸಿಗೆ ನೋವು ತಂದಿದೆ. ನಮ್ಮ ಮನವಿಗೆ ಪುರಸ್ಕಾರ ದೊರಕದ ಕಾರಣ ನನ್ನ ಪತ್ನಿಯು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡಿದ್ದಾರೆ. ಅಲ್ಲಿ ನಡೀರಿ ಇಲ್ಲಿ ನಡೀರಿ ಈಗ ಬರ್ತೀವಿ ಆಗ ಬರ್ತೀವಿ ಅಂತ ಹೇಳಿ ನೆನ್ನೆ ದಿನ ಸೇರಿದ್ರು. ನೆನ್ನೆ ಸೇರಿದಾಗಲೂ ಬಂದು ಕೇಳ್ಕೊಂಡೆ. ಮೊನ್ನೆ 19 MP ಅವ್ರು ಬಂದಿದ್ರು. MP ಅವರು ಕನಕಪುರದಾಗ ಸೇರಿದಾಗಲೂ 2 ತಿಂಗಳು ಕೊಡೋಣ ನಮಗೆ, ನಾವು ದುಡ್ತೀವಿ ಅಂತ ಕೇಳಿದಾಗ ಅವರು ಇಲ್ಲ ಆಯಿತು ನಾನು ಹೇಳಿವ್ನಿ 3 ಜನಕ್ಕಂತ ಆಫರ್ ಇದಂತ 5 ತಿಂಗಳು ಹಂಚ್ಕೊಂಡು ಮಾಡ್ತಾರೆ, ನಮ್ಮ ಸ್ಥಳೀಯ ಲೀಡರ್ಗೆ ಹೇಳಿವ್ನಿ, ನೀವು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಮಾಡಿಸ್ಕೊಂಡು ಅಂದ್ಬಿಟ್ಟು ಅವ್ರನ್ನೂ ಕರೆದು ನೋಡಪ್ಪ ಅವ್ರಿಗೆಲ್ಲ ಅದೇನು ಕೊಡಬೇಕು ನೀವು ನಿಂತ್ಕೊ ತೀರ್ಮಾನ ಮಾಡಿಕೊಡಿ ಅಂತ ಅವ್ರಿಗೆ ವಹಿಸ್ಬಿಟ್ಟು DK ಸೂರ್ಯಸೇನವರು ಹೋದಾದ್ಮೇಲೆ ಇವರು ಬಂದು ನೆನೆ ದಿನ ಕೂತ್ಕೊಂಡಾಗ ನಾವು ತಿರ್ಗಿ ಅಲ್ಲೆಲ್ಲ ಆಡಿ ಸಾಕಾಗಿತ್ತಲ್ಲ, ನನಗೆ ಬೇಜಾರಾಯಿತು. ಯಾರೋ ಹೇಳಿದ್ರು ನಮ್ಗೆ ಹಿಂಗೆ ಹಚ್ಚೋರ್ಗೆ ಆಯ್ತದೆ ಅಂತ. ಹಚ್ಚೋರ್ಗೆ ಕೊಟ್ಕೊಳ್ಳಿ ಬಿಡು, ನಾವು ಗೆಲ್ಲಿಲ್ಲ. ಹಚ್ಚೋರು ಇದೇ ಫಸ್ಟ್ ಸಾರಿ ಗೆದ್ದಿರೋದು. ಹಚ್ಚೋರ್ಗೆ ಕೊಡ್ತೀವಿ ಅಂತ ಇವ್ರು ಕೊಟ್ಟರು. ನಾನು ಬಂದು ತಿರ್ಗಿ ಯಾರು 1 ನಿಮಿಷ ಮಾಡಿ ನೀನು ಕೇಳ್ಬಾರ್ದು ಕರ್ಕೊಂಬಂದಾಗ ನಾನು ಕೇಳಿದೆ. ಇಲ್ಲಿ ಸ್ಥಳೀಯ ಲೀಡರ್ಗಳು ಕೇಳಿದಾಗ ಅವ್ರು ಯಾವುದೂ ಮಾತಾಡಲಿಲ್ಲ. ನಮ್ಗೆ 2 ತಿಂಗಳು ಕೊಡಿ ಅಂತ ಇಲ್ಲೂ ಕೇಳಿದೆ, ಅದಕ್ಕೂ ಮಾತಾಡಲಿಲ್ಲ. ನಮಗೆ ಬೇಜಾರಾಯಿತು. ನಾವು ಬಂದು ರಾಜೀನಾಮೆ ಕೊಟ್ಟು ಹೋಯ್ತು. 20-25 ವರ್ಷದಿಂದ ನಾವು ದುಡ್ದು ಮಾಡಿ ನಮ್ಮಪ್ಪ ತೀರೋಯ್ತು. ಅದು ಅವ್ರ ತಲೆ ಒಂದು ತಲೆ ಎಷ್ಟು 56 ಅವ್ರ ತಲೆ ನಮ್ಮ ತಂದೆ ತೀರೋಗಿ ಒಂದು 60-70 ವರ್ಷನೇ ಆಯ್ತದ ಈಗ ಅಲ್ಲಿ. ಅದರಿಂದ ನಮ್ಮ ಅಣ್ಣನೂ ಮುಗೀತು, ಅವ್ರು ಒಟ್ಟಿಗೆ ಕೂತವ್ರು ಈಗ. ಅದರಿಂದ ನಾನು ಮುಗಿದ್ರೆ ನನ್ನ ಮಕ್ಕಳಿಗೂ ಉಣಿಸ್ಬಿಡ್ತಾರೆ ಅವರು. ಅದರಿಂದ ನಾವು ಬೇಡ ನಮ್ಮ ರಾಜಕೀಯ ಅಷ್ಟೇ ಮುಗಿದು ನೆನೆ ಕೇಳಿದೆ 2 ತಿಂಗಳು ಕೊಡಿ, ನಮ್ಗೆ ಅವಕಾಶ ಮಾಡಿಕೊಡಿ. ಕೊನೆಗೆ 1 ತಿಂಗಳು ಕೊಡಿ, ನನಗೆ ಅವಕಾಶ ಮಾಡಿಕೊಡಿ, ನಾವು ಗೆದ್ದೀವಿ, ಕಾಲದಿಂದ ಗೆದ್ದೀವಿ. ಕೇಳ್ದ ಮಾತೇ ಆಡಲಿಲ್ಲ. ಇನ್ಯಾಕಪ್ಪ ಇಲ್ಲಿರುವ ನಾವು, ನಮ್ಗೇನಿಲ್ಲ ಕೆಲಸ ಮಾಡಿದ್ಮೇಲೆ ಯಾಕೆ ನಾವು ಇನ್ನೇನು ಪ್ರಯತ್ನಕ್ಕಿದೆಯಾ ಬೇಡ ಅಂದ್ಬಿಟ್ಟು ನಾವು ಇವತ್ತು ರಾಜೀನಾಮೆ ಕೊಟ್ಟೋಯ್ತು. ರಾಜೀನಾಮೆ ಕೊಡೋದಕ್ಕೆ ಅದೇ ಮೂಲ ಉದ್ದೇಶ. 20 ವರ್ಷದಿಂದ ದುಡಿದು ನಮ್ಗೇನು ಸಹಕಾರ ಮಾಡಲಿಲ್ಲ. ಈಗ ಒಂದೇ ಸಾರಿ ಬಾರಿ ಗೆದ್ದಿರೋರಿಗೆ ಇವರು ಹಣನ ಇಸ್ಕೊಂಡು ಮಾಡಿದಾರ, ಇಲ್ಲ ಹಂಗೆ ಮಾಡಿದಾರ, ಯಾರು ಮಾಡಿದಾರ ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ಹತ್ರ ಹಣ ಇಲ್ಲ, ನಾವು ರಾಜಕೀಯ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಶಿವಪ್ಪ ಅಂತ ಅಂಚಿಪುರೊಡ್ಡಿ ಮಾವಾರೆ ಬೇರೆ ಪಕ್ಷದಿಂದ ಬಂದು ಒಂದ್ಸಲ ಗೆದ್ದಿರು ಕೂಡ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇವರು 20 ವರ್ಷ ಈಗ 4ನೇ ಸಲ ಇವರು ಮೆಂಬರ್ ಆಗಿದ್ದಾರೆ. 3ನೇ ತಲೆಮಾರಿಂದ ಪಕ್ಷನೇ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವ ಪಕ್ಷ ಹೋರಾಡಲಿಲ್ಲ. ಅಂತಂದ್ರೆ ಇವತ್ತು ಮೋಸ ಮಾಡಿದ್ದಾರೆ. ಮೋಸ ಮಾಡಿ ನಮ್ಗೆ ಈ ತರ ಮಾಡಿದ್ರು. ನಾವು ಬೇಡ, ನಮ್ಗೆ ಯಾಕಪ್ಪ ರಾಜಕೀಯ ಇಷ್ಟು ಗೇದು ನಾವ್ ಯಾವ್ದು ಮಾಡ್ಬೇಕು ರಾಜಕೀಯನ ಬೇಡ ಅಂತ ಹೇಳಿ ನಾವು ರಾಜೀನಾಮೆ ಸಲ್ಲಿಸ್ಬಿಟ್ಟು ಹೋಯ್ತಾವೆ.